ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾರ ಟಾಪಿಕ್ ಬಂದು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೇನ್ಸ್. ಇದು ಆಲ್ಕೇನ್ಸಲ್ಲಿ 4th ವಿಡಿಯೋ, ಬಟ್ ಹೈಡ್ರೋಕಾರ್ಬನ್ಸಲ್ಲಿ ಇದು 5th ವಿಡಿಯೋ. ಸೊ ಏನು ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದರೆ ಏನು ಡಿಸ್ಕ್ರಿಪ್ಷನ್ ಮಾಡುತ್ತೆ ನೋಡಿ. ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದರೆ ಒಂದು ಇದೇನು ಹೇಳುತ್ತೆ ಅಂತಂದರೆ ಪೊಲಾರಿಟಿ ಅಥವಾ ನಾನ್ ಪೊಲಾರ್ ಅಂದರೆ ಬಾಂಡ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡುತ್ತೆ. ಸೆಕೆಂಡ್ ಏನು ಅಂತಂತಂದರೆ ಮೆಲ್ಟಿಂಗ್ ಪಾಯಿಂಟ್ ಇರ್ಬೋದು. ಥರ್ಡ್ ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಇರ್ಬೋದು, ಡೆನ್ಸಿಟಿ ಬಗ್ಗೆ ಇರ್ಬೋದು, ಅಥವಾ ಸಾಲ್ಯುಬಿಲಿಟಿ ಬಗ್ಗೆ ಇರ್ಬೋದು. ಈ ಡಿಸ್ಕ್ರಿಪ್ಷನ್ ಎಲ್ಲ ಕೊಡೋದಕ್ಕೆ ನಾವೇನಂತೀವಿ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ಆಲ್ಕೇನ್ಸ್ ಫಿಸಿಕಲ್ ಪ್ರಾಪರ್ಟೀಸ್ ತೊಗೊಂಡ್ರೆ ಫಸ್ಟ್ ಪಾಯಿಂಟ್ ಏನು ಬರುತ್ತೆ ಅಂತಂದರೆ ಆಲ್ಕೇನ್ಸ್ ಆರ್ ಆಲ್ಮೋಸ್ಟ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಯಾವ ಥರ ಡಿಸೈಡ್ ಮಾಡ್ತೀವಿ ನಾವು ನೋಡಿ. ನಾನ್ ಪೋಲಾರ್ ಅಥವಾ ಪೋಲಾರ್ ಮಾಲಿಕ್ಯೂಲ್ಸ್ನ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದ ಆಟಮ್ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ. ಸೊ ಇವಾಗ ನಾವು ತೊಗೊತಾ ಇರೋದು ಏನು ಆಲ್ಕೇನ್ಸ್. ಸೊ ಆಲ್ಕೇನ್ಸಲ್ಲಿ ಏನೇನು ಪ್ರೆಸೆಂಟ್ ಇರುತ್ತೆ ನಿಮ್ಗೆ ಗೊತ್ತಿದೆ. ಕಾರ್ಬನ್ ಪ್ರೆಸೆಂಟ್ ಇರುತ್ತೆ ಮತ್ತು ಹೈಡ್ರೋಜನ್ ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಈಥೇನ್ ತೊಗೊತೀನಿ. ಈಥೇನ್ ತೊಗೊಂಡಾಗ ಏನಾಗುತ್ತೆ, ಕಾರ್ಬನ್ ಮಧ್ಯ ಒಂದು ಸಿಂಗಲ್ ಬಾಂಡ್ ಇರುತ್ತೆ. ಜೊತೆಗೆ ಈಚ್ ಕಾರ್ಬನ್ ಒಂದೊಂದು ಕಾರ್ಬನ್ಗೂ ಏನಾಗುತ್ತೆ ಅಂತಂದರೆ 3 ಹೈಡ್ರೋಜನ್ ಏನಾಗಿರುತ್ತೆ ಅಟ್ಯಾಚ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ನಾವು ನೋಡಬೇಕಾಗಿರೋ ಬಾಂಡ್ ಏನು ಅಂತಂದರೆ ಕಾರ್ಬನ್ 2 ಟೈಪ್ಸ್ ಆಫ್ ಬಾಂಡ್ ನೋಡ್ತೀವಿ. ಒಂದೇನು ಅಂತಂದರೆ ಕಾರ್ಬನ್ ಬಾಂಡು, ಇನ್ನೊಂದು ಸೆಕೆಂಡ್ ಏನು ನೋಡ್ತೀವಿ ಅಂತಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಬಾಂಡ್ ನೋಡ್ತೀವಿ. ಓಕೆ, ಯಾವುದೇ ಆಲ್ಕೇನ್ಸ್ ತೊಗೊಂಡ್ರು ಈ ಕಾರ್ಬನ್ ಮಧ್ಯ ನೋಡಿದಾಗ ನಾವು ಬಾಂಡ್ ನೋಡಿದಾಗ 2 ಆಟಮ್ ಪ್ರೆಸೆಂಟ್ ಇದೆ. ಯಾವ 2 ಆಟಮ್? 2 ಕಾರ್ಬನ್ ಪ್ರೆಸೆಂಟ್ ಇದೆ. ಎಲೆಕ್ಟ್ರೋನೆಗೆಟಿವ್ ಕಾರ್ಬನ್ ನೋಡಿದಾಗ ಏನಾಗಿರುತ್ತೆ ಅಂದರೆ 2.5 ಇರುತ್ತೆ. ಸೊ ಎರಡರಲ್ಲೂ ಸಹ 2.5 ಇದ್ದಾಗ ಅದೇನಾಗುತ್ತೆ ಅಂತಂದರೆ ನಾನ್ ಪೋಲಾರ್ ಆಗುತ್ತೆ. ತಿಳ್ಕೊಳ್ಳಿ, ಪೋಲಾರ್ ಆಗಬೇಕು ಅಂತಂದರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಷಿಯೇಟ್ ಜಾಸ್ತಿ ಇರಬೇಕು ನಿಮಗೆ. ಸೊ ನಾನ್ ಪೋಲಾರ್ ಅಂತಂದರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆಂಟ್ ಏನಾಗಿರಬೇಕು, ಇದು ಲೆಸ್ ಇರಬೇಕು. ಸೊ ನೆಕ್ಸ್ಟ್ ಕಾರ್ಬನ್ ತೊಗೊಂಡ್ರೆ 2.5 ಇರುತ್ತೆ, ಹೈಡ್ರೋಜನ್ ತೊಗೊಂಡ್ರೆ 2.1 ಇರುತ್ತೆ. ಸೊ ಇಲ್ಲೇನಾಗ್ತಾ ಇದೆ ನೋಡಿ, ಆಲ್ಮೋಸ್ಟ್ ಈ ಕಾರ್ಬನ್ ಬಾಂಡಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಫುಲ್ಲು ಸೇಮ್ ಇದೆ. ಬಟ್ ಈ ಕಾರ್ಬನ್ ಹೈಡ್ರೋಜನ್ ತೊಗೊಂಡಾಗ್ಲೂ ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ಏನಾಗುತ್ತೆ, ಎಲ್ಲ ಬಾಂಡ್ಗಳು ನಿಮಗೆ ಏನಾಗುತ್ತೆ ಅಂತಂದರೆ ನಾನ್ ಪೋಲಾರ್ ಆಗುತ್ತೆ. ಯಾವಾಗ ಎಲ್ಲ ಬಾಂಡ್ಗಳು ನಾನ್ ಪೋಲಾರ್ ಆಗುತ್ತೆ ಆವಾಗ ಆಟೋಮೆಟಿಕ್ಕಾಗಿ ಆ ಮಾಲಿಕ್ಯೂಲ್ಸ್ ಏನಾಗುತ್ತೆ ನಿಮಗೆ ನಾನ್ ಪೋಲಾರ್ ಆಗುತ್ತೆ. ಇನ್ನೂ ಒಂದು ಬಾಂಡಲ್ಲಿ 3 ಟೈಪ್ಸ್, ಇಂಪಾರ್ಟೆಂಟಾಗಿ 3 ಟೈಪ್ಸ್ ಇರುತ್ತೆ. ಅದು ನಿಮ್ಗೆ ಗೊತ್ತೇ ಇದೆ. ಯಾವುದ್ಯಾವುದು ಅಯಾನಿಕ್ ಬಾಂಡು, ಕೋವಲೆಂಟ್ ಬಾಂಡು, ಕೋಆರ್ಡಿನೇಷನ್ ಬಾಂಡ್ ಅಂತ ಕರಿತೀವಿ. ನಮಗೆ ಅಯಾನಿಕ್ ಬಾಂಡ್ ಆಗಬೇಕು ಅಂತಂದರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಷಿಯೇಟ್ ಜಾಸ್ತಿ ಇದ್ದರೆ ಅವಾಗ ನಮ್ಗೆ ಏನಾಗುತ್ತೆ ಅಯಾನಿಕ್ ಬಾಂಡ್ ಆಗುತ್ತೆ. ಯಾವಾಗ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಷಿಯೇಟ್ ಕಡಿಮೆ ಇರುತ್ತೆ ಅವಾಗ ನಮ್ಗೆ ಏನಾಗುತ್ತೆ ಕೋವಲೆಂಟ್ ಬಾಂಡ್ ಆಗುತ್ತೆ ನಮಗೆ. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕೋವಲೆಂಟ್ ನೇಚರ್ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಈ ಕಾರ್ಬನ್ ಮಧ್ಯ ಮತ್ತು ಕಾರ್ಬನ್ ಹೈಡ್ರೋಜನ್ ಮಧ್ಯೆ ಇರೋಂಥ ಬಾಂಡ್ ಏನಾಗಿರುತ್ತೆ ಅಂತಂದರೆ ನಮಗೆ ಕೋವಲೆಂಟ್ ಬಾಂಡ್ ಆಗಿರುತ್ತೆ. ಓಕೆ, ಸೊ ಆಲ್ಕೇನ್ಸ್ ಆರ್ ಆಲ್ಮೋಸ್ಟ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ನಿಮ್ಗೆ ಗೊತ್ತಾಯಿತು ಅಂದ್ಕೊತೀನಿ ಇವಾಗ ಯಾಕೆ ನಾನ್ ಪೋಲಾರ್ ಅಂತ. ಬಿಕಾಸ್ ಆಫ್ ದ ಕೋವಲೆಂಟ್ ನೇಚರ್ ಆಫ್ ದ ಕಾರ್ಬನ್ ಆ್ಯಂಡ್ ಕಾರ್ಬನ್ ಹೈಡ್ರೋಜನ್ ಬಾಂಡ್ಸ್. ಓಕೆ, ಕಾರ್ಬನ್ ಮತ್ತು ಕಾರ್ಬನ್ ಹೈಡ್ರೋಜನ್ ಮಧ್ಯೆ ಇರೋಂಥ ಬಾಂಡ್ ಯಾವುದಾಗಿರುತ್ತೆ, ಕೋವಲೆಂಟ್ ಬಾಂಡ್ ಆಗಿರುತ್ತೆ. ಯಾಕೆ ಕೋವಲೆಂಟ್ ಬಾಂಡ್ ಆಗಿರುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಹೋಗೋಣ. ಡ್ಯೂ ಟು ವೀಕ್ ವಾನ್ ಡೆರ್ ವಾಲ್ಸ್ ಫೋರ್ಸಸ್ ದ ಫಸ್ಟ್ 4 ಮೆಂಬರ್ಸ್. ಸೊ ವೀಕ್ ವಾನ್ ಡೆರ್ ವಾಲ್ಸ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಈ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂತಂದರೆ C1 ಇಂದ C4ವರೆಗೂ ಗ್ಯಾಸಸ್ ಆ ಸ್ಟೇಟಲ್ಲಿ ಇರುತ್ತೆ. ಅಂದರೆ ಇವಾಗ ನಾವು ಮೀಥೇನು, ಈಥೇನು, ಪ್ರೊಪೇನು, ಬ್ಯೂಟೇನ್ ತೊಗೊಂಡ್ರೆ ಯಾವ ಸ್ಟೇಟಲ್ಲಿ ಇರುತ್ತೆ ಅವೆಲ್ಲ ಗ್ಯಾಸಸ್ ಸ್ಟೇಟಲ್ಲಿ ಇರುತ್ತೆ. ಅದೇ ನೀವು C5 ಇಂದ ಪೆಂಟೇನಿಂದ ಸ್ಟಾರ್ಟ್ ಮಾಡಿ C17 ಕಾರ್ಬನ್ವರೆಗೂ ಸಹ ಅದು ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, C1 ಇಂದ C4ವರೆಗೆ ಏನಾಗಿರುತ್ತೆ ಗ್ಯಾಶಿಯಸ್ ಸ್ಟೇಟಲ್ಲಿರುತ್ತೆ. ಓಕೆ, ಸೊ ನೆಕ್ಸ್ಟು C4 ಇಂದ ಏನಾಗುತ್ತೆ C17ವರೆಗೆ ಏನಾಗುತ್ತೆ ಅಂತಂದರೆ ಅದು ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. ನೆಕ್ಸ್ಟು C18 ಮತ್ತು C18 ಎಬೋ ಇರೋ ಅಂಥದ್ದೆಲ್ಲ ಏನಾಗುತ್ತೆ ನಿಮಗೆ ಸಾಲಿಡ್ ಸ್ಟೇಟಲ್ಲಿ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟು ಆಲ್ಕೇನ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ಸಾಲ್ಯುಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ. ಸಾಲ್ಯುಬಿಲಿಟಿ ಎಗೇನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಾನ್ ಪೊಲಾರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಪೊಲಾರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು 2 ಸಾಲ್ವೆಂಟ್ ತೊಗೊತೀನಿ. ಇಲ್ಲಿ ಒಂದು ವಾಟರ್ ತೊಗೊತೀನಿ ನಾನು, ಇನ್ನೊಂದೇನು ತೊಗೊತೀನಿ ಅಂತಂದರೆ ಬೆನ್ಸಿನ್ ತೊಗೊತೀನಿ. C6H6 ಬೆನ್ಸಿನ್ ತೊಗೊತೀನಿ. ಸೊ ವಾಟರಲ್ಲಿ ಏನಾಗುತ್ತೆ ಆಕ್ಸಿಜನ್ ಇದೆ ಮತ್ತು ಹೈಡ್ರೋಜನ್ ಇದೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇದು ಎರಡರದ್ದು ಎಲೆಕ್ಟ್ರೋನೆಗೆಟಿವಿಟಿ ಏನು ಅಂತಂದರೆ ಡಿಫ್ರೆನ್ಷಿಯೇಟ್ ಇರುತ್ತೆ. ಸೊ ಇದು ಪೋಲಾರ್ ಮಾಲಿಕ್ಯೂಲ್ ಆಗುತ್ತೆ. ಯಾವುದು ವಾಟರು ಪೋಲಾರ್ ಮಾಲಿಕ್ಯೂಲ್ ಆಗುತ್ತೆ. ಅದೇ ನೀವಿವಾಗ C6H6 ತೊಗೊಂಡ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ಲಿ ಕೋವಲೆಂಟ್ ಬಾಂಡು ಫಾರ್ಮೇಷನ್ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ ಇವು ಯಾವಾಗಲೂ ಅಷ್ಟೇ ನಾನ್ ಪೋಲಾರ್. ಓಕೆ, ನಾನ್ ಪೋಲಾರ್
ಪೋಲಾರ್ ಮಾಲಿಕ್ಯೂಲ್ಸು ಪೋಲಾರ್ ಸಾಲ್ವೆಂಟಲ್ಲೇ ಸಾಲ್ಯುಬಲ್ ಆಗುತ್ತೆ, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಆಲ್ಮೋಸ್ಟ್ ನಾನ್ ಪೋಲಾರ್ ಸಾಲ್ವೆಂಟಲ್ಲೇ ಸಾಲ್ಯುಬಲ್ ಆಗುತ್ತೆ. ಸೊ ನಾವು ತೊಗೊಂಡ್ರೆ ಅಂಥ ಆಲ್ಕೇನು ನಾನ್ ಪೋಲಾರು. ಸೊ ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಇಟ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್, ಯಾಕೆಂದರೆ ವಾಟರ್ ಈಸ್ ಅ ಪೋಲಾರ್ ಸಾಲ್ವೆಂಟ್. ಓಕೆ, ಸೊ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಸೊ ಆಲ್ಮೋಸ್ಟ್ ಆಲ್ ದ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಆರ್ ಆ್ಯಕ್ಚುಲಿ ಏನಾಗಿರುತ್ತೆ ಅಂತಂದರೆ ನಾನ್ ಪೋಲಾರ್ ನೇಚರ್ ಇರುತ್ತೆ. ಸೊ ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ದ ಆಲ್ಕೇನ್ಸ್ ಆರ್ ಆ್ಯಕ್ಚುಲಿ soluble in organic solvents such as benzene, ether, etc. ಅರ್ಥ ಆಯ್ತಾ? ಯಾಕೆ ಇನ್ಸಾಲ್ಯುಬಲ್ ಇನ್ ವಾಟರು? ಬಿಕಾಸ್ ಆ್ಯಕ್ಚುಲಿ ಆಲ್ಕೇನ್ಸ್ ಆರ್ ನಾನ್ ಪೋಲಾರ್ ಇನ್ ನೇಚರ್ ಬಟ್ ವಾಟರ್ ಈಸ್ ಅ ಪೋಲಾರ್ ಇನ್ ನೇಚರ್. ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಆಲ್ಕೇನ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಆಲ್ಮೋಸ್ಟ್ ಆಲ್ ಆರ್ಗ್ಯಾನಿಕ್ ಸಾಲ್ವೆಂಟ್ ಆರ್ ನಾನ್ ಪೋಲಾರ್ ಇನ್ ನೇಚರ್. ಬಿಕಾಸ್ ಆಫ್ ದಟ್ ಆಲ್ಕೇನ್ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಓಕೆ, ನೆಕ್ಸ್ಟ್ ಹೋಗೋಣ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎನ್ ಆಲ್ಕೇನ್ಸ್. ಓಕೆ, ಸೊ ಎನ್ ಆಲ್ಕೇನ್ಸ್ ಅದು ಬಾಯ್ಲಿಂಗ್ ಪಾಯಿಂಟ್ ತೊಗೊಂಡ್ರೆ ನಾವು ಏನಾಗುತ್ತೆ ಅಂತಂದರೆ ಇನ್ಕ್ರೀಸಸ್ ಆನ್ ಮಾಲಿಕ್ಯುಲರ್ ಮಾಸ್. ಸೊ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ಅದ್ರದ್ದು ಬಾಯ್ಲಿಂಗ್ ಪಾಯಿಂಟು ಸಹ ಇನ್ಕ್ರೀಸ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಚೈನ್ ಐಸೋಮೆರಿಸಮಲ್ಲಿ ಹೇಳಿದ್ದೆ 3 ಟೈಪ್ಸ್ ಆಫ್ ಐಸೋಮೆರಿಸಮ್ ವಿ ಕ್ಯಾನ್ ಸಿ ಅಲ್ವಾ. ಯಾವುದ್ಯಾವುದು ಅಂತ ಹೇಳಿದ್ದೆ ನಾನು? ಎನ್ ಇರುತ್ತೆ. ಎನ್ ಅಂತಂದ್ರೇನು? ಸ್ಟ್ರೈಟ್ ಚೈನಲ್ಲಿ ಏನಾಗುತ್ತೆ ಅರೇಂಜ್ಮೆಂಟ್ ಆಗಿರುತ್ತೆ ಕಾರ್ಬನು. ಸೊ ನೆಕ್ಸ್ಟ್ ಏನು ಬರುತ್ತೆ? ಐಸೋ ಬರುತ್ತೆ. ಸೊ ಐಸೋಗೆ ಏನಂತ ಹೇಳಿದ್ದೆ ನಾನು? CH ಒಂದು ಹೈಡ್ರೋಜನ್ ಇರಬೇಕು. ಓಕೆ, CH3 ಇದ್ರೆ ಅದನ್ನ ಏನಂತ ಕರಿತೀವಿ ನಾವು? ಐಸೋ ಅಂತ ಕರಿತೀವಿ, ಇಲ್ಲೊಂದು ಬಾಂಡು. ಸೊ ನೆಕ್ಸ್ಟು ಇನ್ನೊಂದು ಯಾವುದು ಯೂಸ್ ಮಾಡ್ತೀವಿ ನಾವು? ನಿಯೋ ಯೂಸ್ ಮಾಡ್ತೀವಿ. ಸೊ ನಿಯೋಗೆ ಏನಾಗುತ್ತೆ ಅಂತಂದರೆ ಒಂದು ಕಾರ್ಬನು, ಓಕೆ, ಕಾರ್ಬನ್ಗೆ ಒಂದು ಬಾಂಡ್ ತೋರಿಸ್ಬಿಟ್ಟು CH3 ಎಷ್ಟು ಅಟ್ಯಾಚ್ ಆಗಿರಬೇಕು ಅಂತ ಹೇಳಿದ್ದೆ ನಾನು? 3 ಅಟ್ಯಾಚ್ ಆಗಿರಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಅಲ್ಲಿಗೆ ಎನ್ ಅಂತಂದ್ರೇನು? ಸ್ಟ್ರೈಟ್ ಚೈನ್ ಅರೇಂಜ್ಮೆಂಟು. ಈ ಎನ್ನು, ಐಸೋ, ನಿಯೋ ಈ ಕ್ಲಾಸಿಫಿಕೇಷನ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತಂದರೆ ನಮಗೆ ಸೊ ಈತೇನು, ಮೀತೇನು ಮತ್ತು ಪ್ರೊಪೇನ್ ಇರುತ್ತಲ್ಲ ನೋಡಿ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೇ ರೀತಿಯ ಚೈನ್ ಐಸೋಮೆರಿಸಮ್ ನೋಡೋಕ್ಕಾಗಲ್ಲ ನಾವು, ಓನ್ಲಿ ಎನ್ ಮಾತ್ರ ನಾವು ನೋಡ್ಬೋದು. ಅಂದರೆ ಸ್ಟ್ರೈಟ್ ಚೈನಲ್ಲಿ ಮಾತ್ರ ಅದು ಅರೇಂಜ್ಮೆಂಟ್ ಆಗಿರುತ್ತೆ. ಬಟ್ ನೆಕ್ಸ್ಟ್ ಏನಾಗುತ್ತೆ? ಬ್ಯೂಟೇನಿಂದ ಸ್ಟಾರ್ಟ್ ಆಗುತ್ತಲ್ಲ ನೋಡಿ, ಬ್ಯೂಟೇನಿಂದ ವಿ ಕ್ಯಾನ್ ಸಿ ದ ಚೈನ್ ಐಸೋಮೆರಿಸಮ್. ಓಕೆ, ಇವಾಗ ಇಲ್ಲಿ ಏನು ಅಂತಂದರೆ ನಾವು ತೊಗೋಬೇಕಾಗಿರೋದು ಎನ್ ಆಲ್ಕೇನ್ ತೊಗೊಳ್ಳೋಣ. ಓಕೆ, ಎನ್ ಆಲ್ಕೇನ್ ಅಂತಂದರೆ ಏನು? ಅರೇಂಜ್ಮೆಂಟ್ ಏನಾಗಿರುತ್ತೆ? ಸ್ಟ್ರೈಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲು ನಾನು ಮೀಥೇನ್ ತೊಗೋಬೋದು, ಮೀಥೇನ್ಗಿರೋದೇ ಎನ್ ಆಲ್ಕೇನ್ ಅಲ್ವಾ. ಸೊ ಎನ್ ಬ್ಯೂಟೇನ್ ಅಂತಂದರೆ ಏನು? 4 ಕಾರ್ಬನ್ಸ್ ಇರುತ್ತೆ ಅಲ್ವಾ ಬ್ಯೂಟೇನಲ್ಲಿ. 4 ಕಾರ್ಬನ್ಸ್ ಸಹ ಸ್ಟ್ರೈಟಾಗಿ ಏನಾಗಿರುತ್ತೆ? ಅರೇಂಜ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ತೊಗೊಂಡ ಎನ್ ಪೆಂಟೇನಲ್ಲೂ ಏನಾಗಿರುತ್ತೆ ಅಂತಂದರೆ ಎಲ್ಲ 5 ಕಾರ್ಬನ್ನು ಸಹ ಏನಾಗಿರುತ್ತೆ? ಸ್ಟ್ರೈಟಾಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ನಾನು ಈ ಥರ ಎನ್ ಆಲ್ಕೇನ್ಸ್ ತೊಗೊಂಡಾಗ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ಆನ್ ಮಾಲಿಕ್ಯುಲರ್ ಮಾಸ್. ಸೊ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ? ಬಾಯ್ಲಿಂಗ್ ಪಾಯಿಂಟು ಇನ್ಕ್ರೀಸ್ ಆಗುತ್ತೆ. ಮಾಲಿಕ್ಯುಲರ್ ಮಾಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂತಂದರೆ ಒಂದೊಂದು ಕಾರ್ಬನ್ನು ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಏನಾಗುತ್ತೆ? ಮಾಲಿಕ್ಯುಲರ್ ಮಾಸ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈಗ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಬಾಯ್ಲಿಂಗ್ ಪಾಯಿಂಟು ಸಹ ಇನ್ಕ್ರೀಸ್ ಆಗುತ್ತೆ. ಫಾರ್ ಎವ್ರಿ ಅಡಿಷನ್ ಆಫ್ CH2 ಗ್ರೂಪ್. ಓಕೆ, ಪ್ರತಿಯೊಂದು CH2 ಗ್ರೂಪು ಎಕ್ಸ್ಟ್ರಾ ಅಡಿಷನ್ ಆಗ್ತಾ ಇದ್ದಂಗೆ ಓಕೆ ಏನಾಗುತ್ತೆ ಅಂತಂದರೆ ಬಾಯ್ಲಿಂಗ್ ಪಾಯಿಂಟು ಸಹ ಇನ್ಕ್ರೀಸಸ್ ಆಗ್ತಾ ಇರುತ್ತೆ. ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಎಷ್ಟು? 20 to 30 ಡಿಗ್ರಿ ಸೆಲ್ಸಿಯಸ್. ಸೊ ಒಂದು CH2 ಎಕ್ಸ್ಟ್ರಾ ಆಯಿತು ಅಂತಂದರೆ, ಅಂದರೆ ಇವಾಗ ಬ್ಯೂಟೇನ್ ಇರೋದು ಎನ್ ಪೆಂಟೇನ್ಗೆ ಆಗ್ತಾ ಇದೆ ಅಂತಂದರೆ ಅಲ್ಲಿ ಏನಾಗುತ್ತೆ? ಎರಡಕ್ಕೂ ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಷಿಯೇಟು 20 to 30 ಡಿಗ್ರಿ ಇರುತ್ತೆ. ಯಾವುದ್ರೂ ಜಾಸ್ತಿ ಇರುತ್ತೆ? ಎನ್ ಪೆಂಟೇನ್ದು ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಆ್ಯಸ್ ದ ಬ್ರಾಂಚಿಂಗ್ ಇನ್ಕ್ರೀಸಸ್. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಾವಿವಾಗ 4th ಪಾಯಿಂಟಲ್ಲಿ ತೊಗೊಂಡಿದ್ದು ಯಾವುದು ಅಂತಂದರೆ ಎನ್ ಆಲ್ಕೇನ್ ಅಂತಂದರೆ ಎಲ್ಲ ಏನಾಗಿತ್ತು? ಸ್ಟ್ರೈಟಾಗಿ ಎಲ್ಲ ಕಾರ್ಬನ್ನು ಸಹ ಸ್ಟ್ರೈಟಾಗಿ ಅರೇಂಜ್ ಆಗ್ತಾಯಿತ್ತು. ಬಟ್ ಇಲ್ಲಿ ಬ್ರಾಂಚಿಂಗ್ ತೊಗೊಂಡಾಗ ಅಂದರೆ ಐಸೋ ಅಥವಾ ನಿಯೋ ತೊಗೊಂಡಾಗ ಬಾಯ್ಲಿಂಗ್ ಪಾಯಿಂಟು ಡಿಕ್ರೀಸಸ್. ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಾ ಇರುತ್ತೆ? ಡಿಕ್ರೀಸ್. ಅಂದರೆ ಬ್ರಾಂಚಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಾ ಇರುತ್ತೆ? ಡಿಕ್ರೀಸ್ ಆಗ್ತಾ ಇರುತ್ತೆ. ಇವಾಗ ಎಕ್ಸಾಂಪಲ್ಗೆ ಎನ್ ಪೆಂಟೇಲ್ ತೊಗೊಳ್ಳೋಣ ನಾವು. ಎನ್ ಪೆಂಟೇನ್ ಯಾವುದು ಅರೇಂಜ್ ಮಾಡ್ತೀರಾ? ಪೆಂಟೇನ್ ಅಂತಂದರೆ ಏನು? 5 ಕಾರ್ಬನ್. ಓಕೆ, ಸೊ ಫಸ್ಟು 1 2 3 4 ಕಾರ್ಬನ್ ಬರ್ಕೊಬಿಡ್ಬೇಕು. ಏಕೆಂದರೆ ಏನು ಇಂಡಿಕೇಟ್ ಮಾಡ್ತಾ ಇದೆ ನಮಗೆ? ಸ್ಟ್ರೈಟ್ ಚೈನ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಲಾಸ್ಟ್ಗೆ ನಾನು ಏನಂತ ಹೇಳಿದೆ? ಟರ್ಮಿನಲ್ ಯಾವಾಗಲೂ CH3 ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಇನ್ ಬಿಟ್ವೀನ್ಗೆ ಹೋದಾಗ ಆಲ್ಕೇನಲ್ಲಿ ಮಾತ್ರ ಯಾವಾಗಲೂ CH2ನೇ ಪ್ರೆಸೆಂಟ್ ಇರುತ್ತೆ. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ಪೆಂಟೇನ್ ಅಂತಂದರೆ ಎಷ್ಟು ಕಾರ್ಬನ್ ಇರುತ್ತೆ? 5 ಕಾರ್ಬನ್ ಇರುತ್ತೆ. 4 ಅಲ್ಲ 5 ಕಾರ್ಬನ್ ಇರುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ? CH3 ಆಗುತ್ತೆ, ಇಲ್ಲಿ CH2 ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಎನ್ ಪೆಂಟೇನ್. ಇದರದ್ದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿರುತ್ತೆ? 36 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದೇ ನೆಕ್ಸ್ಟ್ ಹೋಗೋಣ ನಾವು ಐಸೋಪೆಂಟೇನ್ ಯಾವ ಥರ ಬರೀತೀರಾ? ಸೊ ಇಲ್ಲೇನು ಮಾಡ್ತೀವಿ ಅಂತಂದರೆ 4 ಕಾರ್ಬನ್ ಬರ್ಕೊಬಿಡ್ತೀನಿ ನಾನು. 1 2 3 4 ಕಾರ್ಬನು. ಸೊ ಆ 4 ಕಾರ್ಬನ್ಗೆ ಏನು ಮಾಡ್ತೀವಿ ಅಂತಂದರೆ ಇಲ್ಲೊಂದು CH3 ಬರಿತೀನಿ. ಓಕೆ, ಇಲ್ಲೊಂದು CH3 ಬಂತು.
ಸೊ ನೆಕ್ಸ್ಟು ಟರ್ಮಿನಲ್ ಎಲ್ಲ CH3 ಬರ್ಕೊಂಡು ಇಲ್ಲೇನಾಗುತ್ತೆ CH2 ಬರುತ್ತೆ, ಇಲ್ಲೇನಾಗುತ್ತೆ CH ಬರಿಬೇಕು. ಆಲ್ರೆಡಿ 3 ಇದೆ ಅಲ್ವಾ ಬಾಂಡು. ಸೊ ಇದನ್ನ ಏನಂತ ಕರಿತೀವಿ ನಾವು ಐಸೋಪೆಂಟೇನ್ ಅಂತ ಕರಿತೀವಿ. ಐಸೋಪೆಂಟೇನ್ ಯಾಕೆ ಐಸೋ ಅಂತ ಕರಿತೀವಿ ನಾನು ಹೇಳಿದ್ದೆ ನಿಮಗೆ. CH ಮತ್ತು CH3 ಈ ಥರ ಸ್ಟ್ರಕ್ಚರ್ ಇದ್ದರೆ ಅದನ್ನು ಐಸೋ ಅಂತ ಕರಿತೀವಿ. ಇದ್ರದ್ದು ಎಷ್ಟಾಗುತ್ತೆ ನೋಡಿ, ಬಾಯ್ಲಿಂಗ್ ಪಾಯಿಂಟ್ 28 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. 28 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಓಕೆ, ಸೊ ಅದೇ ಥರ ನೆಕ್ಸ್ಟ್ ಇನ್ನೊಂದಿದೆ ಅಲ್ವಾ, ಇನ್ನೊಂದು ಯಾವುದೋ ನಿಯೋ ತೊಗೊಂಡ್ರೆ ಬ್ರಾಂಚಸ್, ಇನ್ನೊಂದು ನಿಯೋದಲ್ಲಿ ಏನಾಗುತ್ತೆ ಬ್ರಾಂಚಸ್ ಜಾಸ್ತಿ ಆಗುತ್ತೆ. ಇಲ್ಲೇನಾಗಿತ್ತು ನೋಡಿ, ಒಂದು ಬ್ರಾಂಚ್ ಬಂದಿತ್ತು. ಸೊ ನೆಕ್ಸ್ಟ್ ನಿಯೋ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ 1 ಓಕೆ 2 3 ಕಾರ್ಬನ್ ಬರ್ಕೊತಾ ಇದ್ದೀನಿ. ಇದು 4 ಕಾರ್ಬನ್, ಇಲ್ಲಿ 5 ಕಾರ್ಬನ್. ಸೊ ಇಲ್ಲಿ CH3 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 ಓಕೆ. ಸೊ ಇದನ್ನ ಏನಂತ ಕರಿತೀವಿ ನಾವು, ನಿಯೋ ಪೆಂಟೇನ್ ಅಂತ ಕರಿತೀವಿ. ಸೊ ನಿಯೋ ಪೆಂಟನಲ್ಲಿ ಎಷ್ಟು ಬ್ರಾಂಚಸ್ ಇದೆ ನೋಡಿ, ನಿಯೋ ಪೆಂಟನಲ್ಲಿ 1 2 ಓಕೆ 2 ಇದೆ. ಸೊ ಇಲ್ಲಿಗೆ ಏನಾಗುತ್ತೆ ಅಂತ ಅಂದರೆ ಅದರದ್ದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಬರುತ್ತೆ, 9.5 ಬರುತ್ತೆ. ಎಷ್ಟು ಬರುತ್ತೆ, 9.5 ಡಿಗ್ರಿ ಬರುತ್ತೆ. ಅಂದರೆ ಬ್ರಾಂಚಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಏನಾಗ್ತಾ ಇರುತ್ತೆ ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಬಾಯ್ಲಿಂಗ್ ಪಾಯಿಂಟು ಡಿಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟು ಹ್ಯಾಸ್ ದ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್ ದ ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸಸ್. ಸೊ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ, ಇನ್ಕ್ರೀಸಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಹೋಗೋಣ 7th ಒನ್, ಲಾಸ್ಟ್ ಒನ್ನು, ಡೆನ್ಸಿಟಿ ಆಫ್ ಆಲ್ಕೇನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಸ್ ಇನ್ ಮಾಲಿಕ್ಯುಲರ್ ಮಾಸ್. ಸೊ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಅದರದ್ದು ಡೆನ್ಸಿಟಿನೂ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡೆನ್ಸಿಟಿ ಅಂತಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಆಲ್ರೆಡಿ, ಏನು ಮಾಸ್ ಬೈ ವಾಲ್ಯೂಮ್ ಅಂತ ಕರಿತೀವಿ ನಾವು ಫಾರ್ಮುಲಾ ಹೇಳೋದಾದರೆ. ಇಲ್ಲಾಂತಂದರೆ ನಂಬರ್ ಆಫ್ ಆಟಮ್ಸ್ ಅರೇಂಜ್ಡ್ ಇನ್ ಅಥವಾ ಪರ್ ಯೂನಿಟ್ ಏರಿಯಾ. ಒಂದು ಯೂನಿಟ್ ಏರಿಯಾ ತೊಗೊಂಡ್ರೆ ಎಷ್ಟು ನಂಬರ್ ಆಫ್ ಆಟಮ್ಸ್ ಅರೇಂಜ್ ಆಗಿರುತ್ತೆ ಅದನ್ನು ನಾವು ಡೆನ್ಸಿಟಿ ಅಂತ ಕರಿತೀವಿ. ಮೋರ್ ಡೆನ್ಸಿಟಿ ಅಂತಂದರೆ ಮೋರ್ ನಂಬರ್ ಆಫ್ ಆಟಮ್ಸ್ ಆರ್ ಅರೇಂಜ್ಡ್ ಪರ್ ಯೂನಿಟ್ ಏರಿಯಾ. ಓಕೆ, ಸೊ ಲೆಸ್ ಅಂತಂದರೆ ಲೆಸ್ ನಂಬರ್ ಇರುತ್ತೆ, ಅದನ್ನು ನಾವು ಡೆನ್ಸಿಟಿ ಅಂತ ಕರಿತೀವಿ. ಸೊ ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ವಿತ್ ಇನ್ಕ್ರೀಸ್ ಇನ್ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಬಟ್ ಆದರೆ ಬಿಕಮ್ಸ್ ಕಾನ್ಸ್ಟೆಂಟ್ ಅಟ್ ಎಲ್ಲಿವರೆಗೆ ಇನ್ಕ್ರೀಸಸ್ ಆಗ್ತಾ ಇರುತ್ತೆ ಅಂದರೆ 0.8 ಗ್ರಾಮ್ ಪರ್ cm³ ತನಕ ಏನಾಗುತ್ತೆ, ಓಕೆ ಕ್ಯೂಬಿಕ್ ಸೆಂಟಿಮೀಟರ್ ತನಕ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದು ಆಮೇಲೆ ಏನಾಗುತ್ತೆ, ಅದು ಕಾನ್ಸ್ಟೆಂಟ್ ಬಂದುಬಿಡುತ್ತೆ. ಎಷ್ಟೇ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆದರೂ ಸಹ ಅದು ಎಲ್ಲಿಗೆ ಉಳ್ಕೊಬಿಡುತ್ತೆ ನಿಮಗೆ, 0.8 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಏನಾಗುತ್ತೆ ಅದು ಉಳ್ಕೊಳ್ಳುತ್ತೆ. ಓಕೆ, ದಿಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಆಲ್ಕೇನ್. ಇವು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಆಲ್ಕೇನ್ದು. ಓಕೆ, ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಅಂಥ ಟಾಪಿಕ್ಕು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.